Hello and champs, welcome back to Triple T Academy. I hope DCET 2026 ಆನ್ಲೈನ್ ಅಪ್ಲಿಕೇಶನ್ ಎನೇಬಲ್ ಮಾಡಿದ್ದಾರೆ. ಎಷ್ಟೊಂದು ಜನ DCET ಅಪ್ಲಿಕೇಶನ್ಸ್ ಹಾಕೋದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀರಾ. ಸೊ ಸ್ಪೆಷಲಿ ನಿಮಗೆ ಅಂತಾನೆ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಯಾರೆಲ್ಲ DCET 2026 ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿದ್ದೀರೋ ಈ ವಿಡಿಯೋನ ಮಿಸ್ ಮಾಡ್ದೇನೆ, ಸ್ಕಿಪ್ ಮಾಡ್ದೇನೆ ಟಿಲ್ ಎಂಡ್ವರೆಗೂ ನೋಡಿ. ಬಿಕಾಸ್ ಈ ವಿಡಿಯೋದಲ್ಲಿ ಫ್ರಮ್ ದ ಸ್ಕ್ರಾಚ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ಟಿಲ್ ಫೀ ಪೇಮೆಂಟ್ ಆಗಿ ಏನೇನೆಲ್ಲ ಮಾಡಬೇಕು ಅಂತ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ದೆನ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಬಿಕಾಸ್ ಅವ್ರಿಗೂ ಸಹ ಈ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸು ಲಾಟ್ಸ್ ಆಫ್ ಡೌಟ್ಸನ್ನು ಕೇಳ್ತಿದ್ರಿ ರಿಗಾರ್ಡಿಂಗ್ ಯುವರ್ DCET ಅಪ್ಲಿಕೇಶನ್ಸ್. ಆ ಎಲ್ಲ ಡೌಟ್ಸ್ಗೂ ಆಲ್ಮೋಸ್ಟ್ ಈ ಒಂದು ವಿಡಿಯೋದಲ್ಲೇ ಕ್ಲಿಯರ್ ಆಗ್ತಾ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್. ಅದಾದಮೇಲೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ವಿ ಆರ್ ಹಿಯರ್ ಟು ಹೆಲ್ಪ್ ಯು ಔಟ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಯಾರೆಲ್ಲ DCET 2026 ಅಪ್ಲಿಕೇಶನ್ ಹಾಕ್ತಿದ್ದೀರೋ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ವಿ, ವೆರಿ ಇಂಪಾರ್ಟೆಂಟ್, ನೀವು ನಿಮ್ಮ ಡಿಜಿಲಾಕರನ್ನು ಓಪನ್ ಮಾಡಿರಲೇಬೇಕು, ಅಕೌಂಟ್ ಓಪನ್ ಮಾಡಿರಲೇಬೇಕು. ಒಂದು ಸಲ ನಿಮ್ಮ ಡಿಜಿಲಾಕರ್ನ ಡೌನ್ಲೋಡ್ ಮಾಡಿ ಅಕೌಂಟ್ ಓಪನ್ ಮಾಡಾದ್ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಮಾರ್ಕ್ಸ್ ಕಾರ್ಡ್, ನಿಮ್ಮ RD ಸರ್ಟಿಫಿಕೇಟ್ ಆ್ಯಂಡ್ ದೆನ್ ಆಲ್ ಡಿಪ್ಲೊಮೊ ಸರ್ಟಿಫಿಕೇಟ್ಸ್, ರಿಕ್ವೈರ್ಡ್ ಆಲ್ ದ ಸರ್ಟಿಫಿಕೇಟ್ಸ್, ಬೇರೆ ಬೇರೆ ಯಾವುದೆಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಇದೆಯೋ ಎಲ್ಲ ಸರ್ಟಿಫಿಕೇಟ್ಸ್ನು ಡೌನ್ಲೋಡ್ ಮಾಡಿ ಆ ಇನ್ಫಾರ್ಮೇಷನ್ಸ್ ಡೇಟಾನ ಫೆಕ್ಸ್ ಮಾಡಿ ಇಟ್ಕೊಂಡಿರಿ. ಇಟ್ ಈಸ್ ಗೋನಾ ಹೆಲ್ಪ್ ಯು ವೈಲ್ ಅಪ್ಲಿಕೇಶನ್ಸ್. ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಡೇಟಾನು ಆಟೋಮೆಟಿಕ್ ಆಗಿ ಫೆಕ್ಸ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಆಲ್ ಡೇಟಾ ಅಥೆಂಟಿಸಿಟಿಯಾಗಿ ಇರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸರ್ವರ್ನ ಚೆಕ್ ಮಾಡ್ಕೊಳ್ಳಿ. ಫೀ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಫೀ ಪೇಮೆಂಟ್ ಮಾಡಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗೋಕ್ಕಾಗೋದು. ಹಾಗಾಗಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಆ್ಯಂಡ್ ದೆನ್ ಬ್ಯಾಂಕ್ ಸರ್ವಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿ JPJ ಫಾರ್ಮ್ಯಾಟಲ್ಲೇ ಇರಬೇಕು ವಿತಿನ್ 1 MB. ಆ್ಯಂಡ್ ದೆನ್ ನಿಮ್ಮ ಸಿಗ್ನೇಚರ್ ಅದೂ ಸಹ JPJ ಫಾರ್ಮ್ಯಾಟಲ್ಲೇ ಇರಬೇಕು ವಿತಿನ್ 1 MB. ಸೊ ಇದೆಲ್ಲ ರೆಡಿ ಮಾಡಾದ ನಂತರ ನೀವು ನಿಮ್ಮ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಂಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಸಹ ನೆಕ್ಸ್ಟ್ DCET ಅಪ್ಡೇಟ್ಸ್ ಏನೇ ಇದ್ರು ನಮ್ಮ ಚಾನಲ್ ಮುಖಾಂತರ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಆಲ್ಸೋ ಜಾಯಿನ್ ಅವರ್ ಚಾನಲ್ಸ್ ಟು ಗೆಟ್ ಇನ್ಸ್ಟೆಂಟ್ ಅಪ್ಡೇಟ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ, KE ಎಕ್ಸಾಮಿನೇಷನ್ಸ್ ಓಪನ್ ಮಾಡಿದ ತಕ್ಷಣ ಯು ವಿಲ್ ಸಿ ದಿಸ್ ಪೋರ್ಟಲ್. ಸೊ DCET 2026 ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ಸ್ ಬುಲೆಟಿನ್ ಕೊಟ್ಟಿದ್ದಾರೆ. ಸೊ ಒಂದು ಸಲ ಇನ್ಫಾರ್ಮೇಷನ್ಸ್ ಬುಲೆಟಿನ್ನ ಓದ್ಕೊಳ್ಳೋದು ಉತ್ತಮ. ವೈ? ಬಿಕಾಸ್ ಈ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕಂಪ್ಲೀಟ್ ಕ್ಲಾಸಸ್, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D ಟಿಲ್ ಕ್ಲಾಸ್ Oವರೆಗೂ ಯಾವ್ಯಾವ ಕ್ಲಾಸು ಏನೇನು ಸ್ಪೆಸಿಫಿಕ್ ಮಾಡುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಪ್ಲೀಸ್ ಆಲ್ ದ ಕ್ಯಾಂಡಿಡೇಟ್ಸ್ ಗೋ ಥ್ರೂ ದಟ್. ಆ್ಯಂಡ್ ದೆನ್ ನಿಮ್ಮ ರಿಸರ್ವೇಷನ್ಸ್, ಫಾರ್ ಎಕ್ಸಾಂಪಲ್ ನೀವು NCC ರಿಸರ್ವೇಷನ್ಸ್ ಕ್ಲೈಮ್ ಮಾಡ್ತಿದ್ದೀರಾ, ಸ್ಪೋರ್ಟ್ಸ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡ್ತಾರೆ ಎಷ್ಟೊಂದು ಜನ. ಸ್ಪೋರ್ಟ್ಸ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಬೇಕಂದ್ರೆ ಏನು ಎಲಿಜಿಬಲಿ ಆಗಿರಬೇಕು ಅದನ್ನು ಸಹ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನಿಮ್ಮ CAPF, ಎಕ್ಸ್ ಡಿಫೆನ್ಸ್ ಯಾರಾದರೂ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡ್ತಿದ್ರೆ ಯಾವ ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಆ ಒಂದು ಡೀಟೇಲ್ಸ್ ಸಹ ಈ ಇನ್ಫಾರ್ಮೇಷನ್ಸ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲಿ ಇನ್ಫಾರ್ಮೇಷನ್ ಬುಲೆಟಿನ್ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಪ್ಲೀಸ್ ಗೋ ಥ್ರೂ ದಟ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಫಸ್ಟ್ ಪೇಜ್. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಎಷ್ಟೋ ಚೇಂಜಸ್ನ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಇಯರ್ ತುಂಬ ಅಥೆಂಟಿಕ್ ಆಗಿದೆ. ಅಂದರೆ 2 ಸ್ಟೆಪ್ ವೆರಿಫಿಕೇಷನು, 3 ಸ್ಟೆಪ್ ವೆರಿಫಿಕೇಷನ್ಸು ಇದೆಲ್ಲ ಇದೆ. ಸೊ ಹಾಗಾಗಿ ಹರಿಬರಿಲಿ ಹಾಕೋದಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿ ಸಮಾಧಾನವಾಗಿ ಹಾಕಿ. ದಿಸ್ ಇಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಸಲ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊತಿದ್ದೀರಾ, ಫಸ್ಟ್ ಟೈಮ್ ಯೂಸರ್, ನಾನು DCET ಅಪ್ಲಿಕೇಶನ್ನೇ ಹಾಕಿಲ್ಲ, ದಿಸ್ ಇಸ್ ಮೈ ಫಸ್ಟ್ ಟೈಮ್, ಇವಾಗಲೇ ರಿಜಿಸ್ಟರ್ ಮಾಡಬೇಕು ಅನ್ನೋರು ಡೈರೆಕ್ಟಾಗಿ ವೆರಿಫೈ ವಿಯಾ ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಸರ್, ನಾನು ಡಿಜಿಲಾಕರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಒಂದ್ಸಲ ನಾನು DCET ಅಪ್ಲಿಕೇಶನ್ ಹಾಕೋಕೆ ಹೋಗಿ ರಿಜಿಸ್ಟರ್ನೂ ಮಾಡ್ಕೊಂಡಿದ್ದೀನಿ, ನನಗೆ ಅಪ್ಲಿಕೇಶನ್ IDನೂ ಜನರೇಟ್ ಆಗಿದೆ, ಯೂಸರ್ ನೇಮು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅನ್ನೋರು ಡೈರೆಕ್ಟಾಗಿ ಯೂಸರ್ ನೇಮ್ನ ಹಾಕ್ಬೋದು. ಆಟೋಮೆಟಿಕ್ ಡೇಟಾ ಫೆಚ್ ಆಗುತ್ತೆ. ಸೊ ಫಸ್ಟ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಲ್ಲಿಂದ ಹೋಗೋಣ. ಕ್ಲಿಕ್ ಹಿಯರ್ ರಿಜಿಸ್ಟರ್. ಸೊ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ.
ಎಸ್, ಆಧಾರ್ ನಂಬರ್, ಕ್ಯಾಪ್ಚಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTPನ ಇಲ್ಲಿ ಹಾಕಬೇಕಾಗುತ್ತೆ. ಒಂದು ಸಲ ನೀವು OTP ಹಾಕಿ ಕಂಟಿನ್ಯೂ ಕೊಟ್ಟರೆ 6 ಡಿಜಿಟ್ ಪಿನ್. ಸೊ ಈ 6 ಡಿಜಿಟ್ ಪಿನ್ ಎಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರ ಅಂದರೆ, ನೀವು ಡಿಜಿ ಲಾಕರ್ನ ಡೌನ್ಲೋಡ್ ಮಾಡಿ ಡಿಜಿ ಲಾಕರ್ಗೆ ಲಾಗಿನ್ ಆಗ್ತಿರಲ್ಲ, ಸೈನ್ ಇನ್ ಮಾಡ್ತಿರಲ್ಲ, ಅವಾಗ ಕಂಪಲ್ಸರಿಯಾಗಿ ನೀವು ಡಿಜಿ ಲಾಕರ್ಗೆ 6 ಡಿಜಿಟ್ ಪಿನ್ನ ಕ್ರಿಯೇಟ್ ಮಾಡಿರಲೇಬೇಕು. ಆ ಒಂದು 6 ಡಿಜಿಟ್ ಪಿನ್ನ ಇಲ್ಲಿ ಸೆಕ್ಯೂರಿಟಿ ಪಿನ್ ಆಗಿ ನೀವು ಹಾಕಬೇಕಾಗುತ್ತೆ. ಸೊ ನೀವು 6 ಡಿಜಿಟ್ ಪಿನ್ನ ಹಾಕಿ ಅಂಡ್ ದೆನ್ ಕಂಟಿನ್ಯೂ ಕೊಡಿ. ಸರ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸರ್ ಡಿಜಿ ಲಾಕರ್ 6 ಡಿಜಿಟ್ ಪಿನ್ ನನಗೇನು ಅಂತ ಗೊತ್ತಿಲ್ಲ ಅಂದರೆ, ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ. ಇಫ್ ಯು ಅಬ್ಸರ್ವ್ ದಿಸ್, ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಆಧಾರ್ ಕೊಟ್ಬಿಟ್ಟು ಡೇಟ್ ಆಫ್ ಬರ್ತ್ನ ಕೊಟ್ಬಿಟ್ಟು ನೀವು ಮತ್ತೆ ಸೆಕ್ಯೂರಿಟಿ ಪಿನ್ನ ರೀಜನ್ರೇಟ್ ಮಾಡ್ಬೋದು. ಸೊ ಒನ್ಸ್ ನೀವು ರೀಜನ್ರೇಟ್ ಮಾಡಾದ ನಂತರ ಮತ್ತೆ ವಾಪಸ್ ಬಂದು ಆಧಾರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಇಲ್ಲಿ ನಿಮ್ಮ ಪಿನ್ ಹಾಕ್ಬಿಟ್ಟು ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೊ ಒನ್ಸ್ ಕಂಟಿನ್ಯೂ ಕೊಟ್ಟಾದ ನಂತರ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಯು ಕ್ಯಾನ್ ಸಿ ದಿಸ್. ನಿಮ್ಮ ಈ ಒಂದು ಪೋರ್ಟಲ್ ಮುಖಾಂತರ ಏನು ಹೇಳ್ತಿದೆ ಅಂದರೆ, ಕೇವ್ ನೋ ಯುವರ್ ಕಸ್ಟಮರ್ ಪರ್ಪಸ್ ಹ್ಯಾಸ್ ಒನ್ ಟೈಮ್ ಆಕ್ಸೆಸ್ ಫಾರ್ ದಿಸ್ ಸೆಷನ್ಸ್ ಓನ್ಲಿ. ಏನೇನು ಅಂದರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟ್ಸು, ಕ್ಯಾಸ್ಟ್ ಸರ್ಟಿಫಿಕೇಟ್ಸು, ಇನ್ಕಮ್ ಸರ್ಟಿಫಿಕೇಟ್ಸು, OBC ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತು, ಜೆಂಡರು, ಅಕಾಡೆಮಿಕ್, ಬ್ಯಾಂಕ್ ಕ್ರೆಡೆನ್ಷಿಯಲ್ಸು, ಈ ಥರ ಎಲ್ಲ ಸರ್ಟಿಫಿಕೇಟ್ಗೂ ಒಂದು ಸಲ ಡಿಜಿ ಲಾಕರಿಂದ ಆಕ್ಸೆಸ್ ಮಾಡ್ಬೋದು. ಎಸ್ ಅಂತ ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೊ ಕಂಟಿನ್ಯೂ ಕೊಟ್ಟರೆ ಪ್ರೊಸೆಸಿಂಗ್ ಆಗುತ್ತೆ. ಒನ್ಸ್ ಪ್ರೊಸೆಸಿಂಗ್ ಆದಮೇಲೆ ಯು ವಿಲ್ ಗೆಟ್ ದಿಸ್. ಸೊ ಇದು ಒಂದು ಫೇಸ್ ಆಗೋಯ್ತು. ಬಟ್ ರಿಜಿಸ್ಟರ್ ಆಗಿಲ್ಲ, ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಾ. ನಿಮ್ಮ ಡೀಟೇಲ್ಸ್ ವಿಚ್ ಮೀನ್ಸ್ ನಿಮ್ಮ ಫೋಟೋ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಫೋಟೋ ಇದೆ ಆ ಫೋಟೋ ಫೆಕ್ಚ್ ಆಗುತ್ತೆ. ನಿಮ್ಮ ಆಧಾರ್ ಆಸ್ ಪರ್ ಆಧಾರ್ ನೇಮ್ ಫೆಕ್ಚ್ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಫೆಕ್ಚ್ ಆಗುತ್ತೆ. ನಿಮ್ಮ ಜೆಂಡರ್ ಫೆಕ್ಚ್ ಆಗುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಗಿವ್ ಯುವರ್ ಮೊಬೈಲ್ ನಂಬರ್. ಸೊ ಇಲ್ಲಿ ಪ್ಲೀಸ್ ಎಂಟರ್ ಅನ್ ಆಕ್ಟಿವ್ ವಾಟ್ಸಪ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ಸಪ್ ಆಕ್ಟಿವ್ ಆಗಿರೋ ನಂಬರ್ನೇ ಹಾಕಬೇಕು. ವೈ? ಬಿಕಾಸ್ ನೆಕ್ಸ್ಟ್ ಅಪ್ಕಮಿಂಗ್ ಲಾಗಿನ್ಸಲ್ಲಿ ಥ್ರೂ ವಾಟ್ಸಪ್ಪು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಥ್ರೂ ಇಮೇಲ್ ಐಡಿನೂ ಸಹ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಥ್ರೂ SMS ಸಹ ಕಾಂಟ್ಯಾಕ್ಟ್ ಮಾಡ್ತಾರೆ. ಲೈಕ್ OTP ಕಳ್ಸೋದಾಗಿರಲಿ, ವೆರಿಫಿಕೇಷನ್ಸ್ ಆಗಿರಲಿ, ಎಲ್ಲ ಪ್ರೊಸೀಜರ್ಗೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ಮೊಬೈಲ್ ನಂಬರ್, ಆಕ್ಟಿವ್ ಮೊಬೈಲ್ ನಂಬರ್ನೇ ಕೊಡಿ. ಕೊಟ್ಟಾದ್ಮೇಲೆ ಸೆಂಡ್ OTP ಟು ದ ವಾಟ್ಸಪ್ ಆಕ್ಟಿವ್ ಮೊಬೈಲ್ ನಂಬರ್. ಸೊ ಸೆಂಡ್ OTP ಕೊಟ್ಟರೆ ನೆಕ್ಸ್ಟ್ OTP ಬರುತ್ತೆ. ಸೊ OTP ಹಾಕ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಾದ ನಂತರ ನೀವು ನಿಮ್ಮ ಯೂಸರ್ ನೇಮ್ನ ಹಾಕಬೇಕು. ಸೊ ಯು ಹ್ಯಾವ್ ಟು ಟೈಪ್ ಇಟ್ ಮ್ಯಾನ್ಯುಲಿ. ಏನು ಯೂಸರ್ ನೇಮ್ ಕೊಡ್ತೀರೋ ಇಟ್ಸ್ ಅಪ್ ಟು ಯು. ನೀವೇ ನಿಮ್ಮ ಯೂಸರ್ ನೇಮ್ನ ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಇಮೇಲ್ ID. ಸೊ ಇಮೇಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಆಕ್ಟಿವ್ ಇಮೇಲ್ ಐಡಿನೇ ಕೊಡಬೇಕಾಗುತ್ತೆ. ಅದಕ್ಕೂ ಸಹ SMS ಮೆಸೇಜಸ್ಸು, ವೆರಿಫಿಕೇಶನ್ ಕೋಡ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಆಕ್ಟಿವ್ ಇಮೇಲ್ ID ಕೊಡಿ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ಪಾಸ್ವರ್ಡಲ್ಲಿ ಮಿನಿಮಮ್ 10 ಕ್ಯಾರೆಕ್ಟರ್ಸ್ ಇರಬೇಕು. 10 ಕ್ಯಾರೆಕ್ಟರ್ಸ್ ಇರಬೇಕು ಮಿನಿಮಮ್. ಸೊ 1 ಇಸ್ ಅಪ್ಪರ್ ಕ್ಯಾರೆಕ್ಟರ್ ಇರಬೇಕು. ಸೊ 1 ಲೋಯರ್ ಕ್ಯಾರೆಕ್ಟರ್ ಇರಬೇಕು. 1 ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆ್ಯಂಡ್ 1 ನಂಬರ್ಸ್ ಇರಬೇಕು. ಸೊ ಈ 4 ಇನ್ಕ್ಲೂಡ್ ಆಗಿರಬೇಕು. ಮಿನಿಮಮ್ 10 ಕ್ಯಾರೆಕ್ಟರ್ಸ್ ಇರಬೇಕು. ಸೊ ಆ ಥರ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅದನ್ನು ಕನ್ಫರ್ಮ್ ಮಾಡಿ ಆದ ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆದ ನಂತರ ನಿಮ್ಮ ಇಮೇಲ್ ಐಡಿಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಸೊ ಹಾಗಾಗಿ ನಾ ಹೇಳಿದೆ ಇಮೇಲ್ ID, ಆಕ್ಟಿವ್ ಇಮೇಲ್ ID ಕೊಡಿ. ದಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಇಮೇಲ್ ಐಡಿಗೆ ನಿಮ್ಮ DCET ರಿಜಿಸ್ಟ್ರೇಷನ್ ಇಸ್ ಸಕ್ಸಸ್ಫುಲ್. ಅಪ್ಲಿಕೇಶನ್ ನಂಬರ್ ಬರುತ್ತೆ, ಯೂಸರ್ ನೇಮ್ ಬರುತ್ತೆ, ಪಾಸ್ವರ್ಡ್ ಬರಲ್ಲ. ಪಾಸ್ವರ್ಡು ನೀವು ನೆನ್ಪಿಟ್ಕೊಬೇಕು. ಎಲ್ಲಾನ ಒಂದು ಕಡೆ ಬರೆದು ಸೇವ್ ಮಾಡಿ ಎತ್ತಿಡಿ. ಯಾರ ಜೊತೆನೂ ಶೇರ್ ಮಾಡಬೇಡಿ. ದಟ್ ಈಸ್ ಇಂಪಾರ್ಟೆಂಟ್. ಈ ಥರ ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನು? ಮತ್ತೆ ವಾಪಸ್ ಬರ್ತೀರಾ, ಲಾಗಿನ್ ಆಗ್ತೀರಾ. ಸೊ ಈ ಟೈಮಲ್ಲಿ ಲಾಗಿನ್ ಹೆಂಗೆ ಹಾಕಬೇಕು ಅಂದರೆ, ಯೂಸರ್ ನೇಮ್ ನೀವು ಏನು ಕ್ರಿಯೇಟ್ ಮಾಡಿದ್ರಿ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಯೂಸರ್ ನೇಮ್ ಹಾಕಬೇಕಾಗತ್ತೆ. ಹಾಕಿದ ತಕ್ಷಣ ಇಲ್ಲೆಲ್ಲೂ ಏನೂ ಕ್ಲಿಕ್ ಮಾಡೋ ಅವಶ್ಯಕತೆ ಇರಲ್ಲ. ಯೂಸರ್ ನೇಮ್ ಹಾಕಿದ ತಕ್ಷಣ ನಿಮಗೆ ಈ ಥರ ಕಾಲಮ್ ಬರುತ್ತೆ. ಯು ಕ್ಯಾನ್ ಸಿ ದಿಸ್. OTP ಮುಖಾಂತರನೇ ಲಾಗಿನ್ ಆಗೋಕ್ಕಾಗೋದು. ಚೂಸ್ OTP ಡೆಲಿವರಿ ಮೆಥಡ್, ವಾಟ್ಸಪ್, ಇಮೇಲ್, SMS. ನಿಮಗೆ ಯಾವುದು ಕನ್ವೀನಿಯಂಟ್ ಮೆಥಡ್ ಇದೆಯೋ ನೀವು ಅದನ್ನು ಚೂಸ್ ಮಾಡ್ಬೋದು. ಯಾವುದು ಚೂಸ್ ಮಾಡಿದ್ರು ನಿಮಗೆ ರೆಸ್ಪೆಕ್ಟಿವ್ ಇಮೇಲ್ ಅಥವಾ SMS ಅಥವಾ ವಾಟ್ಸಪ್ಗೆ OTP ಬರುತ್ತೆ.
ಸೊ ಒನ್ಸ್ ಸೆಂಡ್ OTP ಕೊಟ್ಟರೆ OTP ಹಾಕಬೇಕಾಗುತ್ತೆ. ಸೊ 6 ಡಿಜಿಟ್ OTP, ನಿಮ್ಮ ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡಿರ್ತೀರಾ. ಆ್ಯಂಡ್ ಇಯರ್ ವಾಟ್ ಈಸ್ 24+7. ಸೊ ಈ ಥರ ನಂಬರ್ಸ್ನ ಕೇಳುತ್ತೆ, ಆ್ಯಡಿಂಗ್ ನಂಬರ್ಸಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ಡಿಫರೆಂಟ್ ಆಗಿ ಬರುತ್ತೆ. ಯು ಹ್ಯಾವ್ ಟು ಆ್ಯಡ್ ಆ್ಯಂಡ್ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಸೊ ಒಂದ್ಸಲ ಕ್ಲಿಕ್ ಆದಮೇಲೆ ಸೈನ್ ಇನ್ ಇರುತ್ತೆ. ಸೈನ್ ಇನ್ ಮೇಲೆ ಕೊಟ್ಟರೆ ನೀವು ಲಾಗಿನ್ ಆಗಿ ಈ ಥರ ಪೇಜ್ಗೆ ಬರ್ತೀರಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ, ಅಪ್ಲಿಕೇಶನ್ ನಂಬರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ದೀರಾ, ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಆಗಿದೆ. ನೀವು ಅಪ್ಲೈ ಮಾಡ್ತೀರಾ. ನಿಮ್ಮ ಆಕ್ಚುಯಲ್ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಸೊ ಇಲ್ಲಿಂದ ವಿಲ್ ಸಿ ನೋಡ್ತಾ ಹೋಗೋಣ ಏನಿದೆ ಅಂತ. ಸೊ ದಿಸ್ ಇಸ್ ಯೋರ್ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಯು ಕ್ಯಾನ್ ಸಿ ಪೇಮೆಂಟ್ ಅಲರ್ಟ್ ಪೆಂಡಿಂಗ್ ಅಲ್ಲಿದೆ, ವೆರಿಫಿಕೇಶನ್ ಅಲರ್ಟ್ ಇದೆ. ಟೋಟಲ್ ಎಷ್ಟು ಸ್ಟೆಪ್ ಇದೆಯಪ್ಪ ಅಂದರೆ 7 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ಸ್ ಬಂದ್ಬಿಟ್ಟು ಬೇಸಿಕ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್, ರಿಸರ್ವೇಷನ್ ಡೀಟೇಲ್ಸ್, ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್, ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಆ್ಯಂಡ್ ದೆನ್ ಪ್ರಿವ್ಯೂ ಆ್ಯಂಡ್ ಪೇಮೆಂಟ್ ಮೆಥಡ್ಸ್. ಟೋಟಲ್ 7 ಸ್ಟೆಪ್ಸ್ ಇದೆ. ಒಂದೊಂದೇ ಸ್ಟೆಪ್ಸ್ನ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ ವರ್ಕ್ ಆಗಲ್ಲ. ಯು ಕ್ಯಾನ್ ಸಿ ದಿಸ್. ಸೊ ಈ ಥರ ಎಲ್ಲ ಸ್ಟೆಪ್ಸು ಇದೆ ಅಂತ ಹೇಳೋದಕ್ಕಷ್ಟೇ ಅದು ವರ್ಕ್ ಆಗುತ್ತೆ. ಅಬ್ಸರ್ವ್. ಹಾಂ, ಇದೆಲ್ಲ ಸ್ಟೆಪ್ಸು ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೆನ್ ಸ್ಟಾರ್ಟ್ ಫಿಲ್ಲಿಂಗ್ ದ ಆಪ್ಷನ್ಸಿಗೆ ಬರಬೇಕಾಗುತ್ತೆ. ಸ್ಟಾರ್ಟ್ ಫಿಲ್ಲಿಂಗ್ ದ ಆಪ್ಷನ್ಸಿಗೆ ಬರಬೇಕಾಗುತ್ತೆ. ಸೊ ಅಲ್ಲಿ ವೆರಿ ಇಂಪಾರ್ಟೆಂಟ್, ನಿಮ್ಮ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್. ಸೊ ಇಲ್ಲಿ ನಿಮ್ಮ ಫಾದರ್ ನೇಮ್ನ ಕೊಡಬೇಕಾಗುತ್ತೆ. ಯು ಕ್ಯಾನ್ ಸಿ ದಿಸ್. ಇಲ್ಲಿ ನಿಮ್ಮ ಫಾದರ್ ನೇಮ್ನ ಕೊಡಬೇಕಾಗುತ್ತೆ. ನಿಮ್ಮ ಮದರ್ ನೇಮ್, ಮದರ್ ಟಂಗ್ ಯಾವುದಿದೆ ಮದರ್ ಟಂಗ್ನ ಚೂಸ್ ಮಾಡಿ. ಸೆಲೆಕ್ಟ್ ನೇಟಿವ್, ನಿಮ್ಮ ನೇಟಿವ್ ಯಾವ್ದು ಚೂಸ್ ಮಾಡಿ. ನಿಮ್ಮ ನೇಟಿವ್ ತಾಲೂಕು ಯಾವ್ದು ಚೂಸ್ ಮಾಡಬೇಕಾಗುತ್ತೆ. ಸೊ ನ್ಯಾಷನಾಲಿಟಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದಿಸ್ ಒನ್. ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಇದರಲ್ಲಿ ನೀವು ಡಿಪ್ಲೊಮಾ ರಿಜಿಸ್ಟರ್ ನಂಬರ್ ಹಾಕಬೇಕು, ಯಾವ ಕ್ಲಾಸ್ ಅನ್ನೋದನ್ನು ಇಲ್ಲೇ ಚೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ವೆರಿ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ದ ಫಸ್ಟ್ ಇಸ್ ಅಂಡರ್ ವಿಚ್ ಕ್ಲಾಸ್ ವುಡ್ ಯು ಲೈಕ್ ಟು ಕ್ಲೈಮ್. ಸೆಲೆಕ್ಟ್ ಒನ್ ಆಫ್ ದ ಕ್ಲಾಸ್ A to O. ಸೊ ಎ ಇಂದ ಓವರೆಗೂ ಕ್ಲಾಸಸ್ ಇದೆ. ಸೊ ಇಲ್ಲಿ ಒಂದೊಂದು ಕ್ಲಾಸು ಒಬ್ಬೊಬ್ಬರಿಗೆ ಆಯ್ಕೆ ಆಗುತ್ತೆ. ಸೊ ಕ್ಲಾಸ್ ಎ ಏನು ಹೇಳುತ್ತೆ? ಸೊ ಯು ಕ್ಯಾನ್ ಸಿ ದಿಸ್. The candidate should have studied and passed in one or more government recognized educational institution located in the state of Karnataka for a minimum period of 7 academic year. So ಒಬ್ಬ ಕ್ಯಾಂಡಿಡೇಟು ಕರ್ನಾಟಕದಲ್ಲಿ ಮಿನಿಮಮ್ ಪೀರಿಯಡ್ ಆಫ್ 7 years ಅಲ್ಲಿ ಸ್ಟೇಟ್ ರೆಕಗ್ನೈಸ್ಡ್ ಕಾಲೇಜಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದಿದರೆ ಅವನು ಕ್ಲಾಸ್ ಎಗೆ ಎಲಿಜಿಬಲ್ ಆಗಿರ್ತಾನೆ ಅಂತ ಹೇಳುತ್ತೆ. ಕ್ಲಾಸ್ ಬಿ ಕೊಟ್ರೆ ಬೇರೆ ಚೇಂಜ್ ಆಗುತ್ತೆ. Candidate should have studied and passed 3 years diploma examinations within the state of Karnataka from educational institutions run or recognized by the state government. And that either of the parents should have studied in Karnataka for a minimum period of 7 years. So candidate to 3 years diploma ಕರ್ನಾಟಕದಲ್ಲಿ ಮಾಡಿರಬೇಕು. ಅವ್ರ ಪೇರೆಂಟ್ಸು ಕರ್ನಾಟಕದಲ್ಲಿ 7 years ಆಫ್ ಸ್ಟಡಿ ಮಾಡಿರಬೇಕು. ಅಂಥವ್ರು ಕ್ಲಾಸ್ ಬಿನ ಚೂಸ್ ಮಾಡಬೇಕಾಗುತ್ತೆ. ಹೀಗೆ ಕ್ಲಾಸ್ ಸಿಗೂ ಸಪ್ರೇಟ್ ಇದೆ, ಕ್ಲಾಸ್ ಡಿಗೂ ಸಪ್ರೇಟ್ ಇದೆ, ಕ್ಲಾಸ್ ಇಗೂ ಸಪ್ರೇಟ್ ಇದೆ. ಸೊ ನೀವು ಒಂದು ಸಲ ಕ್ಲಾಸ್ ಓವರೆಗೂ ಓದ್ಕೊಂಡು ನಿಮಗೆ ಯಾವ ಕ್ಲಾಸ್ ಕರೆಕ್ಟಾಗಿ ಅಪ್ಲಿಕೇಬಲ್ ಆಗುತ್ತೆ ಆ ಕ್ಲಾಸ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ ಕ್ಲಾಸ್ನ ನೀನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಐ ಆಮ್ ಹಿಯರ್ ಕ್ಲಿಕ್ಕಿಂಗ್ ಕ್ಲಾಸ್ ಎ ಬಿಕಾಸ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಕ್ಲಾಸ್ ಎನೇ ಕ್ಲಿಕ್ ಮಾಡ್ತಾರೆ. ಬಿಕಾಸ್ ನೀವೆಲ್ಲರೂ ಕರ್ನಾಟಕದಲ್ಲೇ ಎಜುಕೇಷನ್ ಮಾಡಿದ್ದೀರಾ ಅಂತ ಭಾವಿಸ್ಕೊಂಡು ಕ್ಲಾಸ್ ಎನ ಹಾಕ್ತಿದ್ದೀನಿ. ನೀವೇನಾದರೂ ಕ್ಲಾಸ್ ಬಿ ಅಪ್ಲಿಕೇಬಲ್ ಆದರೆ ಕ್ಲಿಕ್ ಕ್ಲಾಸ್ ಬಿ, ಕ್ಲಾಸ್ ಸಿ ಅಪ್ಲಿಕೇಬಲ್ ಆದರೆ ಕ್ಲಿಕ್ ಕ್ಲಾಸ್ ಸಿ. ಇಟ್ಸ್ ಅಪ್ ಟು ಯು. ಅದಕ್ಕೆ ಹೇಳಿದ್ದು ಒಂದು ಸಲ ಆಲ್ ಕ್ಲಾಸಸ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಡಿ. ಸೊ ನಿಮಗೆ ನಿಮ್ಮ ಆಲ್ DCET ನಾನು ಅವಾಗಲೇ ಏನು ಹೇಳಿದೋ ಆ ಡಾಕ್ಯುಮೆಂಟ್ಸಲ್ಲಿ ಇನ್ಫಾರ್ಮೇಷನ್ಸ್ ಬುಲೆಟಿನ್ ಡಾಕ್ಯುಮೆಂಟಲ್ಲಿ ಕಂಪ್ಲೀಟ್ ಕ್ಲಾಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಡೀಟೇಲಾಗಿ ಕೊಟ್ಟಿದ್ದಾರೆ, ಒಂದು ಸಲ ಓದ್ಕೊಳ್ಳಿ. ನೆಕ್ಸ್ಟ್, ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ. ಎಷ್ಟು ಇಯರ್ಸ್ ಕರ್ನಾಟಕದಲ್ಲಿ ಓದಿದ್ದೀರಾ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್ SSLC 10th ಕ್ವಾಲಿಫಿಕೇಶನ್ಸ್ ಇನ್ ಕರ್ನಾಟಕ. ಇಫ್ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಫ್ ನೋ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಕರ್ನಾಟಕದಲ್ಲಿ SSLC ಮಾಡಿದರೆ ಎಸ್ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೇಟ್ ಅಥವಾ CBSE ಬೋರ್ಡು ICSE ಬೋರ್ಡ್ ಆಗಿದ್ರೆ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್ ಡಿಪ್ಲೊಮಾ ಕ್ವಾಲಿಫಿಕೇಶನ್ಸ್ ಇನ್ ಕರ್ನಾಟಕ. ಇಫ್ ಎಸ್ ಅಥವಾ ನೋ.
ಹ್ಯಾವ್ ಯು ಸ್ಟಡಿಡ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಸ್ಟ್ಯಾಂಡರ್ಡ್? ಕನ್ನಡ ಮೀಡಿಯಂ ಓದಿದ್ದೀರಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ? ಇಫ್ ಎಸ್ ಅಂತ ಕೊಡಬೇಕಾಗುತ್ತೆ. ಇಫ್ ನೋ ಅಂತ ಕೊಡಬೇಕಾಗತ್ತೆ. ಅಂಡ್ ದೆನ್ ಎಕ್ಸಾಮಿನೇಷನ್ ಬೋರ್ಡ್, ಇಫ್ ಎಸ್ ಕೊಟ್ರೆ ಎಕ್ಸಾಮಿನೇಷನ್ಸ್ ಬೋರ್ಡ್ ಯಾವುದು ಅಂತ ಚೂಸ್ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಎಕ್ಸಾಮಿನೇಷನ್ಸ್ ಕರ್ನಾಟಕ, GTDC ಕರ್ನಾಟಕ, BVVS ಅಟಾನಮಸ್, ಅಂಡ್ ದೆನ್ JSS ಅಟಾನಮಸ್ ಕರ್ನಾಟಕ, ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕರ್ನಾಟಕ, ಎಕ್ಸಾಮಿನೇಷನ್ ಬೋರ್ಡ್ಸ್ ಆಫ್ ಅದರ್ ಸ್ಟೇಟ್ಸ್. ಯಾವ ಬೋರ್ಡಲ್ಲಿ ನೀವು ಡಿಪ್ಲೊಮಾ ಮಾಡಿದ್ದೀರಾ ಅದನ್ನ ಚೂಸ್ ಮಾಡಬೇಕಾಗತ್ತೆ. ಹಿಯರ್ ಟೈಪ್ ಆಫ್ ಅಡ್ಮಿಷನ್ಸ್ ಟು ಡಿಪ್ಲೊಮಾ, ಯಾವ ಟೈಪು? ರೆಗ್ಯುಲರ್ 3 year ಮಾಡಿದ್ದೀರಾ, ಅಥವಾ 3+1 ರೆಗ್ಯುಲರ್ KGTTI 3+1 year ಮಾಡಿದ್ದೀರಾ, ಅಥವಾ ಲ್ಯಾಟ್ರಲ್ ಎಂಟ್ರಿ 2 year ಮಾಡಿದ್ದೀರಾ, ಅಥವಾ 2+1 year KGTTI ಮಾಡಿದ್ದೀರಾ? ಸೊ ನಿಮ್ಮ ರೆಸ್ಪೆಕ್ಟಿವ್ ಯಾವುದಿದೆ ಅದನ್ನ ಚೂಸ್ ಮಾಡಬೇಕಾಗತ್ತೆ. DCT ಎಕ್ಸಾಮ್ ಕಂಡಕ್ಟೆಡ್ ಬೈ KEA ಇನ್ ಬಿಫೋರ್ ಇಯರ್ಸ್. ಸೊ ನೀವೇನಾದರೂ ಪ್ರೀವಿಯಸ್ಲಿ DCT ಎಕ್ಸಾಮ್ಗೆ ಅಪಿಯರ್ ಆಗಿದ್ರೆ ಸೊ ಎಸ್ ಅಂತ ಕೊಡಿ. ಅಪಿಯರ್ ಆಗಿಲ್ಲ ಅಂದರೆ ನೋ ಅಂತ ಕೊಡಿ. ಇಲ್ಲಿ ನಿಮ್ಮ ಡಿಪ್ಲೊಮೊ ರಿಜಿಸ್ಟರ್ ನಂಬರ್ನ ಕೊಡಬೇಕಾಗತ್ತೆ. ಡಿಪ್ಲೊಮೊ ರಿಜಿಸ್ಟರ್ ನಂಬರ್ ಆ್ಯಂಡ್ ದೆನ್ ಯುವರ್ ಸೆಲೆಕ್ಟ್ ಡಿಪ್ಲೊಮೊ ಕೋರ್ಸ್. ಯಾವ ಡಿಪ್ಲೊಮೊದಲ್ಲಿ ಯಾವ ಕೋರ್ಸ್ ಮಾಡಿದ್ದೀರಾ? ಆಟೋಮೇಷನ್ಸಾ, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸಾ? ನಿಮ್ಮ ಬ್ರಾಂಚ್ನ ಕೋರ್ಸ್ನ ಸೆಲೆಕ್ಟ್ ಮಾಡಿ. ಹಿಯರ್ ಎಕ್ಸಾಮಿನೇಷನ್ ಸೆಂಟರ್. ಸೊ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ಬೇಕು? ಸೊ ದೇರ್ ಆರ್ ಲಿಸ್ಟ್ ಆಫ್ ಎಕ್ಸಾಮಿನೇಷನ್ಸ್. ನಿಮಗೆ ನಿಯರ್ ಯಾವ್ದು ಬೇಕು? ಫಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಪ್ರಿಯಾರಿಟಿ ಯಾವುದು, ಅದನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಒಂದು ಸಲ ನೀವು ಡಿಪ್ಲೊಮೊ ರಿಜಿಸ್ಟರ್ ನಂಬರ್ ಕೊಟ್ಟಿದ ತಕ್ಷಣ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ಎಸ್. ಒಂದು ಸಲ ಡಿಪ್ಲೊಮೊ ರಿಜಿಸ್ಟರ್ ನಂಬರ್ ಕೊಟ್ಟಿದ ತಕ್ಷಣ ಈ ಥರ ಬರುತ್ತೆ ನಿಮಗೆ. ಸೊ ಡಿಪ್ಲೊಮೊ ರಿಜಿಸ್ಟರ್ ನಂಬರ್ ಕೊಟ್ಟು ಮುಂದುವರಿಸಿ ಅಂತ ಬರುತ್ತೆ. ಸೊ ದೆನ್ ಯು ವಿಲ್ ಗೋ ಫರ್ದರ್. ಸೊ ಫರ್ದರ್ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ಇನ್ ಟು ದಿಸ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಆಫ್ 10th ಈಕ್ವಿವೆಲೆಂಟ್. ಸೊ ಇದಕ್ಕಿಂತ ಬರೋದಕ್ಕಿಂತ ಮುಂಚೆ ಇಲ್ಲೊಂದು ಪ್ರೊಸೀಜರ್ ಬರುತ್ತೆ ನಿಮಗೆ. ಡಿಪ್ಲೊಮೊ ರಿಜಿಸ್ಟರ್ ನಂಬರ್ ಕೊಟ್ಟಿದ ತಕ್ಷಣ ಆಸ್ ಪರ್ ಡಿಪ್ಲೊಮೊ ರಿಜಿಸ್ಟರ್ ನಂಬರ್ ನೇಮ್ ಬರುತ್ತೆ, ಆಸ್ ಪರ್ ಆಧಾರ್ ನೇಮ್ ಬರುತ್ತೆ. ಇವೆರಡೂ ಸೇಮ್ ಇದೆಯಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರಲ್ಲಿ ಬರುತ್ತೆ ನಿಮಗೆ. ಇಫ್ ಎಸ್ ಅಂತ ಕೊಡಿ, ಇಫ್ ನೋ ಅಂತ ಕೊಟ್ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ದ ನೆಕ್ಸ್ಟ್ ಪ್ರೊಸೀಜರ್ ಇಸ್ ಎಕ್ಸಾಮ್ ಡೀಟೇಲ್ಸ್ 10th ಈಕ್ವಿವೆಲೆಂಟ್. ಸೊ ಒನ್ ಸ್ಟೆಪ್ ಬೇಸಿಕ್ ಡೀಟೇಲ್ಸ್ ಕ್ಲಿಯರ್ ಆಗಿದೆ. ನಾವು ನೆಕ್ಸ್ಟ್ ಡೀಟೇಲ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಸಿ ದಿಸ್ SSLC 10th ಕರ್ನಾಟಕ ಸ್ಟೇಟ್ ಬೋರ್ಡ್ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗಿದೆ. ಇಲ್ಲಿ ನಿಮ್ಮ 10th ರಿಜಿಸ್ಟ್ರೇಷನ್ಸ್ ನಂಬರ್ ಬರುತ್ತೆ. ಸೊ ನಿಮ್ಮ ನೇಮ್ ಬಂದ್ಬಿಡುತ್ತೆ, ಡೇಟ್ ಆಫ್ ಬರ್ತ್ ಬಂದ್ಬಿಡುತ್ತೆ. ಸೊ ಈ ಥರ ಬಂದಾಗಿದ ತಕ್ಷಣ ಹಿಯರ್ ಯು ಹ್ಯಾವ್ ಟು ಕ್ಲಿಕ್ ಫೆಚ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಫೆಚ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಆಲ್ ದ ಡೇಟಾ ಫೆಚ್ ಆಗೋಗ್ಬಿಡುತ್ತೆ. ಡೇಟಾ ಫೆಚ್ ಆದಮೇಲೆ ಯು ಕ್ಯಾನ್ ಸಿ ಡೇಟಾ ಈಸ್ ಫೆಚ್ಡ್ ಅಂತ ಬರ್ತದೆ. ಸೊ ಆವಾಗ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟು, ಒಪ್ಟೈನ್ಡ್ ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜು, ಯಾವ ಇಯರು, ಯಾವ ಕಾಲೇಜು ಅಥವಾ ಸ್ಕೂಲು, ಯಾವ ಬೋರ್ಡು, ಕಂಪ್ಲೀಟ್ ನಿಮ್ಮ SSLC ಡೇಟಾ ಫೆಚ್ ಆಗುತ್ತೆ. ಆ್ಯಂಡ್ ದೆನ್ ಮುಂದುವರೆಸಿ ಅಥವಾ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ಗೆ ಹೋಗ್ತೀರಾ. ನೆಕ್ಸ್ಟಲ್ಲಿ ಅಕಾರ್ಡಿಂಗ್ ಟು ನಿಮ್ಮ ಸ್ಯಾಟ್ಸ್ ಯಾರೆಲ್ಲ ಕರ್ನಾಟಕದಲ್ಲಿ ಓದಿದ್ದೀರಾ ನಿಮಗೆ ಸ್ಯಾಟ್ಸ್ ID ಇರುತ್ತೆ. ಸ್ಯಾಟ್ಸ್ ಐಡಿಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಾ ಬರುತ್ತೆ. ನಿಮ್ಮ ಸ್ಯಾಟ್ಸ್ ಐಡಿಲಿ ಫೆಚ್ ಆಗ್ತಾ ಬರುತ್ತೆ. ಯು ಕ್ಯಾನ್ ಸಿ ದಿಸ್ ಸ್ಯಾಟ್ಸ್ ನಂಬರ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸೊ ಇಲ್ಲಿ ಫೆಚ್ ಫ್ರಮ್ ಸ್ಯಾಟ್ಸ್ ಅಂತ ಕ್ಲಿಕ್ ಮಾಡಿ. ಒಂದು ಸಲ ಫೆಚ್ ಫ್ರಮ್ ಸ್ಯಾಟ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಫಿಲ್ ಆಗ್ತಾ ಹೋಗುತ್ತೆ. ನಿಮ್ಮ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್, ಆ್ಯಂಡ್ ದೆನ್ ಸ್ಟಡೀಡ್ ಯಾವ ಲೆವೆಲು, 10th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, ಯಾವ ಅಕಾಡೆಮಿಕ್ ಇಯರ್, ಯಾವ ಸ್ಕೂಲ್ ಕಾಲೇಜಸ್, ಯಾವ ಡಿಸ್ಟ್ರಿಕ್ಟ್, ಆ್ಯಂಡ್ ದೆನ್ ಎಲ್ಲಿಂದ ಸೋರ್ಸ್ ತೊಗೊಂಡಿದ್ದಾರೆ. ದಿಸ್ ಇಸ್ ಸ್ಟಾಟ್ಸ್ ID. ಸೊ ಹೀಗೆ ನಿಮಗೆ 10th ಹಿಡಿದು 1st ಸ್ಟ್ಯಾಂಡರ್ಡ್ವರೆಗೂ ತಗೊಳುತ್ತೆ. ಸೊ ಕೆಲವ್ರಿಗೆ 10th ಹಿಡಿದು 7th ತಗೊಳುತ್ತೆ. ಇನ್ನು ಕೆಲವ್ರಿಗೆ 10th ಹಿಡಿದು 5 ತಗೊಳುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ 10th to 5, 10th to 7 ತಗೊಂಡಿದೆ, ನಮಗೆ 1st ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್ ತಗೊಂಡಿಲ್ಲ, ಏನು ಮಾಡೋದು ಅಂದರೆ ಡೋಂಟ್ ವರಿ, ಇದೆಲ್ಲ ಡೀಟೇಲ್ಸ್ನ ನೀವು ಮ್ಯಾನ್ಯುಯಲ್ ಆಗಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಈ ಒಂದು ಅಪ್ಲಿಕೇಶನಲ್ಲಿ 10 to 7 years 7th ಕ್ಲಾಸ್ವರೆಗೂ ಮಾತ್ರ ನಿಮ್ಮ ಡೇಟಾ ಫೆಚ್ ಆಗಿದೆ, 4th ನಿಮ್ಮ 3rd, 2nd, 1st ಡೇಟಾ ಫೆಚ್ ಆಗಿಲ್ಲ ಅಂದರೆ ಆ ಒಂದು ಡೇಟಾನ ಮ್ಯಾನ್ಯುಯಲ್ ಆಗಿ ಫಿಲ್ ಮಾಡೋದಕ್ಕೆ ನಿಮಗೆ ಕೆಳಗಡೆ ಸ್ಪೇಸ್ ಇದೆ,
you can fill that manually. I'll show this. See, ಸೊ ಒಂದು ಸಲ ಸ್ಟ್ಯಾಟ್ಸ್ API ಸರ್ವಿಸ್ ನಂಬರ್ ನೇಮ್ ಮ್ಯಾಚ್ ಆಗೋದಕ್ಕೆ ನಿಮ್ಮ ಅಕಾರ್ಡಿಂಗ್ ಟು ಆಧಾರ್ ನಂಬರಲ್ಲಿ ನೇಮ್ ಏನಿದೆ, ಅಕಾರ್ಡಿಂಗ್ ಟು ಸ್ಟ್ಯಾಟ್ ಸರ್ವಿಸ್ ಅಲ್ಲಿ ನಿಮ್ಮ ನೇಮ್ ಏನಿದೆ, ಇವೆರಡು ಒಂದೇನಾ ಅಂತ ಹೇಳೋದಕ್ಕೆ ಡಿಸಿಷನ್ಸ್ ಇಲ್ಲಿ ಎಸ್ ಅಥವಾ ಸೇಮ್ ಅಂತ ಬರುತ್ತೆ ಅಥವಾ ಪೆಂಡಿಂಗ್ ಅಂತ ಬರುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಸೊ ಎರಡೂ ಒಟ್ಟಿಗೆ ಇದ್ರೆ, ಎರಡೂ ಡೇಟಾ ಕರೆಕ್ಟ್ ಆಗಿದ್ರೆ ಸೇಮ್ ಅಂತ ಕೊಟ್ಬಿಟ್ಟು ಕ್ಲಿಕ್ ಮಾಡಿ ಮುಂದೆ ಹೋಗ್ತೀರಾ. ನೆಕ್ಸ್ಟ್ ಕೆಳಗೆ ಬಂದ್ರೆ ಮ್ಯಾನ್ಯುಯಲ್ ಎಂಟ್ರಿ ಎನೇಬಲ್ಡ್ ಮಿಸ್ಸಿಂಗ್ ಲೆವೆಲ್ಸ್ ಪ್ಲಸ್ ಡಿಪ್ಲೊಮೊ. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ 10 to 7 ಏನಾದರೂ ಡೇಟಾ ಫೆಕ್ಚ್ ಆಗಿ ಸೆಕೆಂಡ್ ಫಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಫೆಕ್ಚ್ ಆಗಿಲ್ಲ ಅಂದ್ರೆ ಮ್ಯಾನ್ಯುಯಲ್ ಆಗಿ ಫೆಕ್ಚ್ ಮಾಡಬೇಕಾಗತ್ತೆ ಅಂತ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ಇಲ್ಲೇನಾದರೂ ಸೇಮ್ ಸ್ಕೂಲಲ್ಲಿ ನೀವು ಡಿಪ್ಲೊಮೊನೂ ಮಾಡಿದ್ರೆ ಸೇಮ್ ಸ್ಕೂಲ್ ಅಂತ ಕೊಡಿ. ಅವಾಗ ಒಂದು ಸಲ ನೀವು ಸ್ಕೂಲು ಕಾಮನ್ ಸ್ಟೇಟು ಕಾಮನ್ ಡಿಸ್ಟ್ರಿಕ್ಟ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅಕಾಡೆಮಿಕ್ ಇಯರ್ ಸಮೇತ ಫೆಕ್ಚ್ ಆಗುತ್ತೆ. ಅಥವಾ ಇಲ್ಲ ಸರ್ ನಾನು 10th ವರೆಗೂ ಸಪ್ರೇಟ್ ಮಾಡಿದ್ದೀನಿ, ಡಿಪ್ಲೊಮೊ ಸಪ್ರೇಟ್ ಮಾಡಿದ್ದೀನಿ ಅಂದರೆ ಯು ಹ್ಯಾವ್ ಟು ಕ್ಲಿಕ್ ಯುವರ್ ಅಪ್ಲೈ ಸ್ಕೂಲ್ ಸ್ಟೇಟ್ ಡಿಸ್ಟ್ರಿಕ್ಟ್ ಫಾರ್ ಸ್ಟ್ಯಾಂಡರ್ಡ್ ರೇಟ್ಸ್. ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗ ಇಲ್ಲಿ ನೀವೇನು ಕ್ಲಿಕ್ ಮಾಡೋ ಹಾಗೆ ಇಲ್ಲ. ಸೊ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಯಾವ ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೀರಾ ಇಲ್ಲಿ ಕ್ಲಿಕ್ ಮಾಡಬೇಕು. ಯಾವ ಸ್ಕೂಲು, ಎಂಟರ್ ಸ್ಕೂಲ್ ನೇಮ್ ಅಂಡ್ ದೆನ್ ಸೆಲೆಕ್ಟ್ ಸ್ಟೇಟ್ ಡಿಸ್ಟ್ರಿಕ್ಟ್, ಅಪ್ಲೈ ಕೊಟ್ರೆ ನೆಕ್ಸ್ಟ್ ಉಳಿದಿರೋ ಯಾವ್ಯಾವೆಲ್ಲ ಅಕಾಡೆಮಿಕ್ ಇಯರ್ದು ಡೇಟಾ ಫೆಕ್ಚ್ ಆಗಿಲ್ವೋ ಆ ಅಕಾಡೆಮಿಕ್ ಇಯರ್ ಡೇಟಾ ಫೆಕ್ಚ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ದಿಸ್. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಸೊ ಈ ಒಂದು ಕ್ಯಾಂಡಿಡೇಟ್ಗೆ 10th ಇಂದ 7th ವರೆಗೂ ಡೇಟಾ ಫೆಕ್ಚ್ ಆಗಿದೆ. ಫಸ್ಟ್ ಸ್ಟ್ಯಾಂಡರ್ಡ್ದು, ಸೆಕೆಂಡ್ ಸ್ಟ್ಯಾಂಡರ್ಡ್ದು, ಥರ್ಡ್ ಸ್ಟ್ಯಾಂಡರ್ಡ್ದು ಫೆಕ್ಚ್ ಆಗಿಲ್ಲ. ಸೊ ಹಾಗಾಗಿ ನಾವು ಈ ಒಂದು ಡೇಟಾನ ಫೆಕ್ಚ್ ಮಾಡ್ತಿದ್ದೀವಿ. ಸೊ ಸೆಲೆಕ್ಟ್ ಅಕಾಡೆಮಿಕ್ ಇಯರ್, ಸೆಲೆಕ್ಟ್ ಸ್ಟೇಟ್, ಸ್ಕೂಲ್, ಕಾಲೇಜ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಅಕಾಡೆಮಿಕ್ ಇಯರ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಡಿಪ್ಲೊಮೊ ಫಸ್ಟ್ ಇಯರ್ಗೆ ಬಂದಾಗ ಯಾವ ಅಕಾಡೆಮಿಕ್ ಇಯರು, ಯಾವ ಸ್ಟೇಟು, ಕಾಲೇಜ್ ಅಡ್ರೆಸ್ಸು, ಯಾವ ಡಿಸ್ಟ್ರಿಕ್ಟು, ಫಸ್ಟ್ ಅಕಾಡೆಮಿಕ್ ಇಯರ್, ಸೆಕೆಂಡ್ ಅಕಾಡೆಮಿಕ್ ಇಯರ್, ಥರ್ಡ್ ಅಕಾಡೆಮಿಕ್ ಇಯರ್. ಸೊ ಕೆಲವರು ಹೇಳ್ತಾರೆ ಸರ್ ಡಿಪ್ಲೊಮೊ ಫಸ್ಟ್ ಅಕಾಡೆಮಿಕ್ ಇಯರ್ ಆದಮೇಲೆ ಸೆಕೆಂಡ್ ಅಕಾಡೆಮಿಕ್ ಇಯರ್ ನಾನು ಮಾಡಲಿಲ್ಲ, ಗ್ಯಾಪ್ ಇದೆ, 1 year ಗ್ಯಾಪ್ ಇದೆ, ನಾನು ಏನು ಮಾಡಬೇಕು ಅಂದರೆ ವೆರಿ ಸಿಂಪಲ್. ನೀನು ಸೆಕೆಂಡ್ ಇಯರ್ ಡಿಪ್ಲೊಮೊನ ಯಾವ ಅಕಾಡೆಮಿಕ್ ಇಯರಲ್ಲಿ ಮಾಡಿದ್ಯೋ ಆ ಅಕಾಡೆಮಿಕ್ ಇಯರ್ನ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 2021ಗೆ ನಾನು ಫಸ್ಟ್ ಇಯರ್ ಮಾಡಿದೆ, 21 to 22 ನಾನು ಏನೂ ಮಾಡಲಿಲ್ಲ ಸರ್, ನಾನು ಮತ್ತೆ 22 to 23 ಅಕಾಡೆಮಿಕ್ಗೆ ಸೆಕೆಂಡ್ ಇಯರ್ ಜಾಯ್ನ್ ಆದೆ ಅಂದರೆ ಯು ಹ್ಯಾವ್ ಟು ಚೂಸ್ ದಿಸ್ ಒನ್. ಓಕೆನಾ? ಅಂಡ್ ದೆನ್ ನೆಕ್ಸ್ಟ್ ಥರ್ಡ್ ಅಕಾಡೆಮಿಕ್ ಇಯರ್ನ ಚೂಸ್ ಮಾಡಾದ್ಮೇಲೆ ಸೇವ್ ಸ್ಟಡಿ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಡೀಟೇಲ್ಸ್ ಕೊಟ್ಟಿದ್ದೀರೋ ಸೇವ್ ಆಗುತ್ತೆ. ಅಂಡ್ ದೆನ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಾವು ಏನೇನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ತಿದ್ದೀವೋ ಎಲ್ಲದಕ್ಕೂ ಸಹ ಡ್ರಾಫ್ಟ್ ಅಂತಲೇ ಬರುತ್ತಿದೆ. ಬಿಕಾಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಪ್ಲಿಕೇಶನ್, ಸ್ಟಿಲ್ ವಿ ಆರ್ ಪ್ರೊಸೆಸಿಂಗ್. ಸೊ ಹಾಗಾಗಿ ಡ್ರಾಫ್ಟ್ ಅಂತ ಬರುತ್ತೆ. ಒಂದು ಸಲ ನೀವು ಅಪ್ಲಿಕೇಶನ್ ಪ್ರೊಸೆಸ್ ಆಗಿ ಸೇವ್ ಅಂತ ಕೊಟ್ಟರೆ ಇದು ಕಂಪ್ಲೀಟೆಡ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಂಡಿಡೇಟ್ ಪ್ರೊಫೈಲ್. ದಿಸ್ ಇಸ್ ನಿಮ್ಮ ರಿಸರ್ವೇಷನ್ಸ್ ಸರ್ಟಿಫಿಕೇಟ್ಸ್. GM, are you claiming a category reservations for the GM? If yes, yes ಅಂತ ಕೊಡಿ. ಇಲ್ಲಿ yes ಅಂತ ಬರುತ್ತೆ, yes ಕೊಡಿ. ಇಫ್ ನೋ, ನೋ ಅಂತ ಕೊಡಿ. ನಿಮ್ಮ ರಿಲಿಜಿಯನ್ ಸೆಲೆಕ್ಟ್ ಮಾಡಿ. ಆರ್ ಯು ಕ್ಲೈಮಿಂಗ್ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್? ಇಫ್ ಎಸ್, ಎಸ್, ಅದರ್ವೈಸ್ ನೋ. ಆರ್ ಯು ಕ್ಲೈಮಿಂಗ್ ಅ ಇನ್ಕಮ್ ರಿಸರ್ವೇಷನ್ಸ್? ಸೊ ಕೆಲವು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಆಗಿರುತ್ತೆ. ಸೊ ಅವರು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಹಾಕಬೇಕಾಗುತ್ತೆ, ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಬೇಕಾಗುತ್ತೆ. ಅಂಡ್ ದೆನ್ ಡಸ್ ದ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ರೂರಲ್ ಸ್ಟಡಿ ಕೋಟಾ? ಇಫ್ ಎಸ್, ನೀವೇನಾದರೂ ರೂರಲ್ ಸ್ಟಡಿ ರಿಸರ್ವೇಷನ್ಸ್ ಕ್ಲೈಮ್ ಮಾಡಬೇಕಾದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟರೆ ಯು ಕ್ಯಾನ್ ಸಿ ದಿಸ್. ಎಸ್ ಅಂತ ಕೊಟ್ಟರೆ ಇಲ್ಲಿ RD ನಂಬರ್ ಬರುತ್ತೆ, RD ನಂಬರ್ ಹಾಕಿ ಆಟೋಮೆಟಿಕ್ ನಿಮ್ಮ ಎಲ್ಲ ಡೇಟನು ಫೆಚ್ ಆಗ್ತಾ ಹೋಗುತ್ತೆ. RD ನಂಬರ್ ಇದಕ್ಕೋಸ್ಕರ RD ನಂಬರ್ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ RD ನಂಬರು ಆಕ್ಟಿವ್ ಆಗಿರಬೇಕು, ಅಂದರೆ ಎಕ್ಸ್ಪೈರ್ ಆಗಿರ್ಬೋದು RD ನಂಬರು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಈ ಎಲ್ಲ ಡೇಟಾನ ಫಿಲ್ ಮಾಡಾದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಾದ್ಮೇಲೆ ದಟ್ ಈಸ್ ನಿಮ್ಮ ಕ್ಯಾಂಡಿಡೇಟ್ ಪ್ರೊಫೈಲ್ ಸ್ಪೆಷಲ್ ರಿಸರ್ವೇಷನ್ಸ್ನ ಬರ್ತೀರಾ. ಏನು ಸ್ಪೆಷಲ್ ರಿಸರ್ವೇಷನ್ಸ್? ಯು ಕ್ಯಾನ್ ಸಿ ದಿಸ್ ಸ್ಪೆಷಲ್ ರಿಸರ್ವೇಷನ್ಸ್. ಯಾರೆಲ್ಲ
ಸಿ ಎ ಪಿ ಎಫ್, ಎನ್ ಸಿ ಸಿ, ಡಿಫೆನ್ಸು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಎಕ್ಸ್ ಡಿಫೆನ್ಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಸ್ಪೋರ್ಟ್ಸು. ಇಲ್ಲಿ ಎ ಐ ಅಂತ ಇದೆ. ಸೊ ಡೋಂಟ್ ಬಿ ಕನ್ಫ್ಯೂಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಎ ಐ ಅಂದರೆ ಆಂಗ್ಲೋ ಇಂಡಿಯನ್ ಅಂತ. ಸೊ ನೀವೇನಾದರೂ ಈ ಒಂದು ಕ್ಯಾಟಗರಿಗೆ ಸೇರಿದ್ರೆ ಪರ್ಟಿಕ್ಯುಲರ್ ಕ್ಯಾಟಗರಿ ಮೇಲೆ ರಿಸರ್ವೇಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಮೂವ್ ನೆಕ್ಸ್ಟ್ ಅವ್ರು ಸೇವ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ರಿಸರ್ವೇಷನ್ ನೆಕ್ಸ್ಟ್ ಪ್ರೊಸೀಜರ್ಗೆ ಬರ್ತೀರಾ. ದಟ್ ಇಸ್ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್. ಸೊ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ದಿಸ್. ಓನ್ಲಿ JPG ಫಾರ್ಮ್ಯಾಟ್ is allowed. Size is less than 1 MB. So each rejected document can be re-upload. So JPG ಫಾರ್ಮೆಟ್ ಅಲ್ಲಿ ಇರಬೇಕು, 1 MB ಫೈಲ್ ಅಲ್ಲೇ ಇರಬೇಕು. ನಿಮ್ಮ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸಿಗ್ನೇಚರ್. ಸರ್ JPG ಫಾರ್ಮೆಟ್ ಅಲ್ಲಿ ಹೇಗೆ ಸರ್ ಮಾಡೋದು? ನಾನು ಕೆಲವೊಂದು ಫೈಲ್ ಫಾರ್ಮೆಟ್ನ JPG ಅಲ್ಲಿ ಹೇಗೆ ಮಾಡೋದು? ವೆರಿ ಸಿಂಪಲ್, ಅದನ್ನು ಸಹ ಹೇಳ್ತೀವಿ ಇಲ್ಲಿ. ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫೋಟೋಸ್ನ ತಗೊಳ್ಳಿ ನೀವು. ಸೊ ಐ ಆಮ್ ಟೇಕಿಂಗ್ ರ್ಯಾಂಡಮ್ ಫೋಟೋಸ್. ಸೊ ಈ ಒಂದು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಪನ್ ವಿತ್ ಅಂತ ಬರುತ್ತೆ. ಓಪನ್ ವಿತ್ ಓಪನ್ ವಿತ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಪೇಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಲ್ಟರ್ ಏನಾದರೂ ಮಾಡಿದ್ರೆ ಆಲ್ಟರ್ ಮಾಡಿಕೊಂಡು ಫೈಲಿಗೆ ಬನ್ನಿ. ಫೈಲಲ್ಲಿ ಸೇವ್ ಆಸ್ ಅಂತ ಇದೆ. ಯು ಕ್ಯಾನ್ ಸಿ ದಿಸ್. PNG ಫಾರ್ಮ್ಯಾಟ್, JPEG ಫಾರ್ಮ್ಯಾಟ್, GIF ಫಾರ್ಮ್ಯಾಟ್, BMP ಫಾರ್ಮ್ಯಾಟ್ ಆರ್ ಅದರ್ ಫಾರ್ಮ್ಯಾಟ್. ಸೊ ಇಲ್ಲಿ JPEG ಫಾರ್ಮ್ಯಾಟ್ನ ಕ್ಲಿಕ್ ಮಾಡಿ. ಸೊ JPEG ಫಾರ್ಮ್ಯಾಟ್ನ ಕ್ಲಿಕ್ ಮಾಡಾದ್ಮೇಲೆ ನೀವು ಎಲ್ಲಿ ಬೇಕೋ ಅದನ್ನು ಸೇವ್ ಮಾಡಿ. ಅದಾದ ನಂತರ ನೀವು ಅಪ್ಲೋಡ್ನ ಮಾಡ್ಬೋದು. ಸರ್ ಹಾಗೂ ಗೊತ್ತಾಗಲಿಲ್ಲ ನನಗೆ ಅಂದರೆ, ದೇರ್ ಆರ್ ಮೆನಿ ಆನ್ಲೈನ್ ಟೂಲ್ಸ್ಗಳಿದೆ. ಸೊ ಆನ್ಲೈನಲ್ಲಿ ಹೋಗೂ ಸಹ ನೀವು JPG ಫಾರ್ಮ್ಯಾಟ್ನ ಕನ್ವರ್ಟ್ ಮಾಡ್ಬೋದು, ಬೇರೆ ಫಾರ್ಮ್ಯಾಟಿಂದ JPG ಫಾರ್ಮ್ಯಾಟ್ಗೆ. ಸರ್ ನನಗೆ ಫೈಲ್ ಸೈಜ್ನ ಹೇಗೆ ರಿಡ್ಯೂಸ್ ಮಾಡೋದು? ವೆರಿ ಸಿಂಪಲ್. ಅದಕ್ಕೂ ಸಹ ಆನ್ಲೈನಲ್ಲಿ ಹೋಗಿ ರೆಡ್ಯೂಸ್ ಫೈಲ್ ಫಾರ್ಮ್ಯಾಟ್ ಅವ್ರು ರೆಡ್ಯೂಸ್ JPG ಸೈಜ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗಿ ಬರುತ್ತೆ. ವಿತಿನ್ 1 MB ಇರಬೇಕು. ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಒಂದು ಸಲ ಅಪ್ಲೋಡ್ ಅಂತ ಬಂದರೆ, ಸೊ ಯು ಕ್ಯಾನ್ ಸಿ ದಿಸ್. ಅಪ್ಲೋಡ್ ಎನೇಬಲ್ ಆಗುತ್ತೆ. ಅಪ್ಲೋಡ್ ಆದ ನಂತರ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಬರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ಗೆ ಹೋದರೆ ದಟ್ ಈಸ್ ಯುವರ್ ನೆಕ್ಸ್ಟ್ ಡೇಟಾ. ಸೊ ಈ ಡೇಟಾದಲ್ಲಿ ಒಂದು ಸಲ ನೀವು ಸೇವ್ ಪ್ರೊಫೈಲ್ ಕೊಡೋದಕ್ಕಿಂತ ಮುಂಚೆ ಪ್ರಿವ್ಯೂ ಅಪ್ಲಿಕೇಶನ್ಸ್ನ ಕೊಡಿ. ಸೊ ಪ್ರಿವ್ಯೂ ಅಪ್ಲಿಕೇಶನ್ಸ್ನ ಕೊಟ್ಟರೆ ನಿಮಗೆ ನೀವು ಏನೇನೆಲ್ಲ ಡೇಟಾನ ಫಿಲ್ ಮಾಡಿದ್ರಲ್ಲ ಆ ಎಲ್ಲ ಡೇಟಾಸು ಇಲ್ಲಿ ಸಿಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ದಿಸ್. ಪ್ರಿವ್ಯೂ ಅಪ್ಲಿಕೇಶನ್ಸ್ ಕೊಟ್ಟರೆ ಯು ಕ್ಯಾನ್ ಸಿ ದಿಸ್ ಡ್ರಾಫ್ಟ್ ಅಪ್ಲಿಕೇಶನ್ ಇದೆ. ಡ್ರಾಫ್ಟ್ ಅಪ್ಲಿಕೇಶನ್ ಅಂತ. ಸೊ ಇದಿನ್ನೂ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿಲ್ಲ, ನೀವು ಪ್ರಿವ್ಯೂ ಮಾಡ್ತಿದ್ದೀರಾ. ಅಲ್ಲಿ ಎಲ್ಲ ಡೇಟಾಸು, ನಿಮ್ಮ ID-ಇಂದ ಹಿಡಿದು ನಿಮ್ಮ ಜೆಂಡರು, ಡೇಟ್ ಆಫ್ ಬರ್ತು, ನೇಮು, ಆಲ್ ರಿಸರ್ವೇಷನ್ ಪ್ರತಿಯೊಂದೂ ನೀವು ಚೆಕ್ ಮಾಡ್ತಾ ಹೋಗಬೇಕು. ಒಂದು ಸಲ ತರೋಗಿ ಚೆಕ್ ಮಾಡಿ ನೀವು ಯಾವ ಕ್ಲಾಸ್ ಕೊಟ್ಟಿದ್ದೀರಾ, ಅಥವಾ ಯಾವ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದ್ದೀರಾ, ಯಾವ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿಲ್ಲ, ಪ್ರತಿಯೊಂದು ಕೊಡಿ. ಎಲ್ಲ ಡೇಟಾ ಚೆಕ್ ಮಾಡಿ ಆದ ನಂತರ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಓದ್ಕೊಬೇಕಾಗತ್ತೆ. ಎಚ್ಚರಿಕೆಯಿಂದ ಓದುತ್ತಿದ್ದೇನೆ ಮತ್ತು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅವುಗಳನ್ನು ಪಾಲಿಸಲು ಒಪ್ಪುತ್ತೇನೆ ಎಂದು ನಾನು ಘೋಷಿಸುತ್ತೇನೆ. ಸೊ ಡಿಕ್ಲರೇಷನ್ಸ್ ಇದೆ. ಈ ಡಿಕ್ಲರೇಷನ್ಸ್ನ ಓದ್ಕೊಳ್ಳಿ. ಅಕಾರ್ಡಿಂಗ್ ಟು ಈ ಡಿಕ್ಲರೇಷನ್ಸ್ ಏನಿದೆ ಅಂದರೆ, ಈ ಫೈಲ್ನ ಅಥವಾ ನಾನು ಅಪ್ಲಿಕೇಶನ್ಸ್ ಏನು ಹಾಕಿದ್ದೀನಿ, ಬೆಸ್ಟ್ ಆಫ್ ಮೈ ನಾಲೆಜ್ ಎಲ್ಲಾನು ಅಥೆಂಟಿಕ್ ಡೇಟಾನೇ ಕೊಟ್ಟಿದ್ದೀನಿ. ಬೆಸ್ಟ್ ಆಫ್ ಮೈ ನಾಲೆಜ್ ಇದನ್ನು ಕಂಪ್ಲೀಟಾಗಿ ನಾನು ಒಪ್ಕೊತಿದ್ದೀನಿ ಅನ್ನೋ ಒಂದು ಫಾರ್ಮೇಟಲ್ಲಿರುತ್ತೆ. ಓದಿ. ಇಫ್ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಬ್ಯಾಕ್ ಹೋಗ್ಬಿಟ್ಟು ಚೇಂಜ್ ಮಾಡಿ. ಏನೂ ಮಿಸ್ಟೇಕ್ ಇಲ್ಲ ಅಂದರೆ ಮತ್ತೆ ಇಲ್ಲಿಗೆ ಬರ್ತೀರಾ. ಮತ್ತೆ ಇಲ್ಲಿಗೆ ಬಂದಾದಮೇಲೆ ಸೊ ಸೇವ್ ಪ್ರೊಫೈಲ್ ಅಂತ ಬರುತ್ತೆ. ಸೊ ಸೇವ್ ಪ್ರೊಫೈಲ್ ಅಂಡ್ ದೆನ್ ಮೇಕ್ ಅ ಪೇಮೆಂಟ್ ಕೊಟ್ಟರೆ, ಸೊ ಮೇಕ್ ಅ ಪೇಮೆಂಟ್ ಕೊಟ್ಟಿದ ತಕ್ಷಣ ಈ ಥರ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಈ ಥರ ಪ್ಯಾನಲ್ ಓಪನ್ ಆದರೆ ಯು ಕ್ಯಾನ್ ಸಿ ದಿಸ್. ಪೇ ಯೂಸಿಂಗ್ HDFC ಬ್ಯಾಂಕ್, UPI, ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್. ನಿಮ್ಗೆ ಕಂಫರ್ಟಬಲ್ ಚಾನಲ್ ಯಾವುದಿದೆಯೋ ಯು ಕ್ಯಾನ್ ಯೂಸ್ ದಿಸ್. ಮೋಸ್ಟ್ ಆಫ್ ದ ದೆಮ್ UPI ಯೂಸ್ ಮಾಡ್ತಾರೆ. ಇಲ್ಲಿ QR ಕೋಡ್ ಬರುತ್ತೆ. ಸೊ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನಿಂಗ್ ಪ್ರೊಸೆಸ್ ಈ ಥರ ಬರುತ್ತೆ. ಒಂದು ಸಲ ಸ್ಕ್ಯಾನ್ ಆದಮೇಲೆ
ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್, ನಿಮ್ಮ ಪೇಮೆಂಟು ಸಹ ಕಂಪ್ಲೀಟೆಡ್. ಸೊ ಪೇಮೆಂಟ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆಗೋದಿಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ಪ್ರಿಂಟ್ ಇದನ್ನು ಸಹ ಒಂದು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಪ್ರಿಂಟ್ ಮಾಡಿ ಆದ ನಂತರ ಫೈನಲ್ ಅಪ್ಡೇಟೆಡ್ ಡಾಕ್ಯುಮೆಂಟ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ದಿಸ್. ಇಲ್ಲಿ ನಿಮಗೆ ಡ್ರಾಫ್ಟ್ ಅಪ್ಲಿಕೇಶನ್ಸ್ ಅಂತ ಬರ್ತಿಲ್ಲ, ವಿಚ್ ಮೀನ್ಸ್ ದಿಸ್ ಇಸ್ ಫೈನಲ್ ಅಪ್ಡೇಟೆಡ್ ಅಪ್ಲಿಕೇಶನ್. ವೆದರ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಬರ್ತಿದೆ. ಇಲ್ಲಿ ನಿಮಗೆ ವಿತ್ ಪೇಮೆಂಟ್ ಸಮೇತ, ನಿಮ್ಮ ಪೇಮೆಂಟ್ ಐ ಡಿ ಸಮೇತ ಇಲ್ಲಿ ತೋರಿಸುತ್ತೆ, ಫೆಚ್ ಆಗುತ್ತೆ. ಸಿ ಹಿಯರ್ ನಿಮ್ಮ ಆರ್ಡರ್ ಐ ಡಿ, ಪೇಮೆಂಟ್ ಐ ಡಿ, ಯಾವ ಡೇಟಲ್ಲಿ ಪೇ ಮಾಡಿದ್ದೀರಾ, ಎಷ್ಟು ಪೇಮೆಂಟ್ ಆಗಿದೆ, ಅಂಡ್ ದೆನ್ ನಿಮ್ಮ ವೆರಿಫಿಕೇಶನ್ ಸ್ಟೇಟಸ್. ಕ್ಯಾಂಡಿಡೇಟ್ ಕ್ಲೈಮ್ಸ್, ರೂರಲ್ ಸ್ಟಡಿ ಮಾಡಿದಾರಾ, ಕ್ಲೈಮ್ ಮಾಡಿಲ್ಲ, ನಾಟ್ ಕ್ಲೈಮ್ಡ್. ಕನ್ನಡ ಮೀಡಿಯಂ ನಾಟ್ ಕ್ಲೈಮ್ಡ್. ಫೈನಲ್ ವೆರಿಫಿಕೇಶನ್ ಸ್ಟೇಟಸ್ ವೆರಿಫೈಡ್. ಹಿಯರ್ ಸ್ಟಡಿ ಡೀಟೇಲ್ಸ್, ಯಾವುದೆಲ್ಲ ವೆರಿಫೈಡ್ ಆಗಿದೆ ವೆರಿಫೈಡ್ ಅಂತ ಬರುತ್ತೆ, ಯಾವುದೆಲ್ಲ ನಾಟ್ ವೆರಿಫೈಡ್ ಆಗಿದ್ರೆ ದಟ್ ಇಸ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಐ ಹೋಪ್ ನೌ ದಿಸ್ ಇಸ್ ಯುವರ್ ಫೈನಲ್. ಒಂದು ಸಲ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಆ್ಯಂಡ್ ದೆನ್ ಒಂದು ಸಲ ಡೌನ್ಲೋಡ್ ಮಾಡಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಾನ್ ವೆರಿಫೈಡ್ ಆಗಿರೋರಿಗೆ ಏನು ಮಾಡಬೇಕು ಅಂತ ಅಪ್ಡೇಟ್ ಕಳಿಸ್ತಾರೆ. ಸೊ ರಿಗಾರ್ಡಿಂಗ್ ಈ ಅಪ್ಡೇಟ್ ಪ್ರಕಾರ ಒಂದು ಸಲ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಪ್ಡೇಟ್ ಕೊಟ್ಟಿದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ಅಪ್ಡೇಟ್ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ದಟ್ ನಾವು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಐ ಹೋಪ್ ಎಲ್ಲ ಕ್ಯಾಟಗರೀಸ್, ಎಲ್ಲ ಡೌಟ್ಸು ರಿಗಾರ್ಡಿಂಗ್ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಸ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಫ್ ಇಟ್ ಇಸ್ ಕ್ಲಿಯರ್ಡ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಂಗೆ ಲೈಕ್ ಬಟನ್ ಹೊತ್ತೋದ್ರ ಮುಖಾಂತರ ನಮಗೆ ತಿಳಿಸಿ. ಸೊ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದಕ್ಕೆ ಇವನ್ ವಿ ವಿಲ್ ಫೀಲ್ ಹ್ಯಾಪಿ. ಸೊ ಐ ಹೋಪ್ ಐ ಹ್ಯಾವ್ ರೀಚ್ ಟು ಯು ಆಲ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಆ್ಯಂಡ್ ದೆನ್ ಮತ್ತಷ್ಟು ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್ಡ್. ಯಾವುದೇ ಮಿಸ್ಟೇಕ್ ಮಾಡಬೇಡಿ, ಹರಿಬರಿಯಲ್ಲಿ ಅಪ್ಲಿಕೇಶನ್ಸ್ನ ಹಾಕೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.